ನಮಸ್ಕಾರ ಸಾವುಕಾರ ಮಂದಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತ ಮತ್ತೊಮ್ಮೆ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬರ್ರಿ ನಮ್ಮ ಹಳ್ಳಿ ಕಡೆ ಯಾವ ಥರ ಕಾರುಣ್ಯ ಆಚರಿಸ್ತಾರ ಅಂತೇಳಿ ನೋಡುಮು. ನಾವು ಹೊಂಟೀವಿ ಹೊಳಿ ಕಡೆ ಹೋಗೋದ್ರೊಳಗೆ ನೋಡ್ರಿ, ಇಲ್ಲೊಂದು 2 ಎತ್ತು ಅವ 2 ಅನ್ಕೊಂಡು ಕನ್ಫ್ಯೂಸ್ ಆಗಿದ್ವಿ. ಇಲ್ಲ, ಇಲ್ಲಿ ಅದಾವು. ಎಷ್ಟಪ್ಪ ಅಂದ್ರೆ ಊರಲ್ಲಿರುವಷ್ಟು ಎತ್ತುಗಳು ಬಂದಾವು. ಎತ್ತುಗಳು ಮುಂಜಾನೆ ತೊಗೊಂಬಂದು ಹೊಳಿಗೆ ಜಳಕ ಮಾಡಿಸಿ ಫುಲ್ ಶೃಂಗಾರ ಮಾಡಕತ್ತಾರ ನೋಡ್ರಿ. ಕೊಂಬಿಗೆ ರಿಬ್ಬನ್ ಕಟ್ಟಾರ, ಕಾಲಿಗೆ ಗೆಜ್ಜೆ ಹಾಕ್ಯಾರ. ಯಾವ ರೀತಿ ಶೃಂಗಾರ ಮಾಡತ್ತಾರ ನೋಡ್ರಿ. ಮಸ್ತ್ ಶೃಂಗಾರ ಮಾಡ್ಕೊಂಡು ಹೊಕ್ಕಾರ ನೋಡ್ರಿ ಊರ ಕಡೆ. ಇಲ್ಲಷ್ಟ ಅಲ್ಲ, ಅಲ್ಲಿ ಊರಾಗ ಹೋಗಿ ಶೃಂಗಾರ ಮಾಡ್ತಾರ. ಬಣ್ಣ ಬಲೂನು ಅದೆಲ್ಲ ಅಲ್ಲಿ ಹಾಕ್ತಾರ. ಇಲ್ಲಿಂದ ಹೋಗೋದಷ್ಟ. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, 3 ಸುತ್ತಿನ ಕ್ವಾಟೆ ಕಸ್ತಿಗೆ ನಿಂತ ಗರಡಿ ಮನೆ ನಾಯಕ. ಈ ರೀತಿ ಶೃಂಗಾರ ಮಾಡ್ಕೊಂಡು ಮನೆ ಕಡೆ ಹೊಂಟಾರ ನೋಡ್ರಿ. ಊರಾಗ ಕಾರುಣ್ಯ ಐತಂತ ಎಲ್ಲಾರು ಎತ್ಕೊಳ್ ತೊಳಿದು ಶೃಂಗಾರ ಮಾಡೋದು, ಸಂಜೆ ಕಡ್ಸೆ ಕರಿ ಹರಿಬೇಕಂತೇಳಿ ಊರಾಗಂದ್ರ ನಮ್ಮ ದೋಸ್ತ ಪೈಪ್ ಹಚ್ಕೊರು ಬಾ ಅಂತೇಳಿ ಹೊಲಕ್ಕೆ ಕರ್ಕೊಂಬಂದಾನ. ನಾವು ಬಂದೀವ್ರಿ ಹೊಲ ಕಡೆ. ಆ ಪೈಪ್ ಕಟ್ಕೊಂಡು ಹೊಂಟೀವಿ ನೋಡ್ರಿ. ನಾವೀಗ ಊರಾಗ ಹಬ್ಬ ಇದ್ರು ನಾವು ಬಂದು ಪೈಪ್ ಹಚ್ಚಾಕ ಬಂದೀವಿ ನೋಡ್ರಿ. ನಮ್ಮ ದೋಸ್ತರ್ದು ಅಕುರ್ನೆಲ್ಲ ಹಚ್ಚಿ ಹೋಕ್ಕಿವ್ರಿ. ಇನ್ನು ಊರಾಕ ಪೈಪ್ ಅಕುರ್ನೆಲ್ಲ ಹಚ್ಚಿ ಊರಾಕ ಬರೋದಾಗ ನಮ್ಮ ದೋಸ್ತಾರ ತೊಗೊಂಡ್ಬಂದಾರ ನೋಡ್ರಿ. ಎತ್ತಿನ ಕರಿ ಹರಿಯಾಕಂತೇಳಿ ಹೊಂಟಾರ. ಹಳ್ಳಿ ಸಂಪ್ರದಾಯದಂಗೆ ಫಸ್ಟ್ನೇ ಎತ್ತು ಕರ್ಕೊಂಡು ಹೊಂಟು ಬಿಟ್ಟಾರ ನೋಡ್ರಿ ನಮ್ಮ ದೋಸ್ತ್ರು. ಈಗ ಅಗಶ್ಯಾಗ ಬಂದು ನೋಡ್ತೀವ್ರಿ, ಇಷ್ಟ ಜನ ಕಾಣತ್ತಾರ. ಇನ್ನೊಂದು ಸ್ವಲ್ಪ ನಿಂತು ನೋಡೋಕೆ ಜನ ಜಾತ್ರೆ ಆಗತಿ ಮಂದಿ ಬರತ್ರಿ ಕರಿ ನೋಡಾಕ ನಮ್ಮೂರಾಗ. ಅಷ್ಟ್ರೊಳಗೆ ನಮ್ಮ ದೋಸ್ತರು ಬಾಬಾದ ಮನೆ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹಣೆ ಕಟ್ಕೊಂಡು ಕೇಶ್ ಹೊಂಟಾರ ನೋಡ್ರಿ. 2ನೇ ಎತ್ತು ಶೃಂಗಾರ ಮಾಡ್ಯಾರಂತೆ. ಆ ಎತ್ತನ್ನು ಕರ್ಕೊಂಬರಕ್ಕೆ ನಾನು ನಮ್ಮ ಅವರು ಹೊಂಟೀವಿ ನೋಡ್ರಿ. ನಾವು ಅಲ್ಲಿಗೆ ಹೋಗೋದ್ರಾಗ ಪೂಜೆ ಮಾಡತ್ತಿದ್ರು. ಹನಿಗೆ ಬಾಶಿಂಗ್ ಕಟ್ತಾರ. ಬಾಶಿಂಗ್ ಕಟ್ಟನ ತೊಗೊಂಡು ಹೋಗೇ ಬಿಡೋದು ನೋಡ್ರಿ ಎತ್ತನ. ಹನಿಗೆ ಬಾಶಿಂಗ ಎಲ್ಲ ಕಟ್ಕೊಂಡು ಪೂಜೆ ಮುಗಿಸ್ಕೊಂಡು 2ನೇ ಎತ್ತನು ಕರಿ ಹರಿಯಾಕ ಅಗಶಿ ಕಡೆ ಒಯ್ಯಾಕತ್ತೀವಿ ನೋಡ್ರಿ. ಈಗ ಅದೊಂದೆಲ್ಲ ಮುಗಿಸ್ಕೊಂಡೆ 3ನೇ ಎತ್ತನ ಕರ್ಕೊಂಬರಕ್ಕೆ ಬಂದ್ಬಿಟ್ಟು ನೋಡ್ರಿ. ನಾವು ಬಾಬಾದ ಮನೆ ಕಡೆ ಬರೋದ್ರೊಳಗೆ ಪೂಜೆ ಎಲ್ಲ ಮುಗಿದಿತ್ತು. ಎತ್ತುಗಳು ತೊಗೊಂಡು ಹೊಂಟ ಬಿಟ್ಟು ನೋಡ್ರಿ. ಟೋಟಲ್ ಆಗಿ 3 ಎತ್ತಂತೂ ಬಂದು ಅಗಶ್ಯಾಗ ನಿಂತಾವ್ರಿ. ಇನ್ನ 2 ಎತ್ತು ಬಂದ್ರೆ ಸಾಕು, ಕರಿ ಹರಿ ಚಾಲು ಮಾಡ್ತಾರ. 3ನೇ ಮನೆಗೆ ಬಂದಾಗ 3ನೇದ್ದು ಎತ್ತಲ್ಲ ಹೋರಿ ಅನ್ನೋದು ಗೊತ್ತಾತ. ಹೋರಿ ತೊಗೊಂಡು ಕೇಶ್ ಅಗಶಿ ಕಡೆ ಹೋಗ್ಬೇಕ್ರಿ. ಇನ್ನು ಇದು 4ನೇದ್ದು ಆಗೋಣ 5ನೇದ್ದು ಬಂತಂದ್ರೆ ಕರಿ ಹರಿಯಾಕ ಚಾಲು ಮಾಡ್ತಾರ್ರಿ. ಈಗ ಅದನ್ನು ತೊಗೊಂಡು ಹೋಗಿ ಅಲ್ಲಿ ಬಿಟ್ವಿ. ಅಷ್ಟೊತ್ತರೊಳಗೆ 4 ಎತ್ತದು ಟೋಟಲ್. ಅಷ್ಟರೊಳಗೆ ಜನ ನೋಡ್ರಿ ಎಷ್ಟು ಮಂದಿ ಬಂದಾರ. ಕಂಡಾವಟಿ ಮಂದಿ ಜನ ನೋಡಾಕತ್ತಾರ ಕರಿ ಹರಿದ. ನಾವೆಲ್ಲರೂ ಮ್ಯಾಗ ನಿಂತು ಕೇಶ್ ವಿಡಿಯೋ ಮಾಡತ್ತೀವಿ, ಎಲ್ಲ ನೋಡತ್ತೀವ್ರಿ ಮ್ಯಾಗ ನಿಂತ. ಅಷ್ಟ್ರೊಳಗೆ ಬಿಡ್ತು ನೋಡ್ರಿ ಇನ್ನೊಂದು ಎತ್ತು. ಆ ಎತ್ತು ಬರೋಣ ಪೂಜೆ ಮಾಡಿ ಉಸಿರು ಎತ್ತನ ಸಾಲಾಗಿ ನಿಂದಿರ್ಸಿ ರಿಬ್ಬನ್ ಅದನ್ನ ಕಟ್ ಮಾಡಿದ ತಕ್ಷಣ ಓಡಿ ಹಾಕವ್ರಿ ಎತ್ತುಗಳ. ಹೆಂಗೆ ಓಡ್ತಾವ ನೋಡ್ರಿ. ಈಗ ಹುಣ್ಣಿಮೆ ಬಂದೈತಿ ತಿಳಿಯಣ್ಣ, ಕರಿ ಹರಿಯಾಕ ಓಡತಾನ ಬಸವಣ್ಣ. ರೈತರ ಹಬ್ಬದ ಸಂಭ್ರಮ ನೋಡಣ್ಣ, ಬಸವಣ್ಣ ಓಟಕ್ಕೆ ಸಿದ್ಧನಾದನಣ್ಣ. ಮಳೆ ಬೆಳೆ ಮುನ್ಸೂಚನೆ ಕೊಟ್ಟನಣ್ಣ, ರೇಡಿಯಾಗಿ ಬಸವಣ್ಣ ಓಡಿದಾನಣ್ಣ. ನಮ್ಮ ಬಸವಣ್ಣಗಳು ಗೆದ್ದು ಬಂದಾವಣ್ಣ, ಹಿಂಗಾರು ಮುಂಗಾರು ಬೆಳೆ ಚೆನ್ನದಣ್ಣ. ಮುಂಗಾರು ಹಬ್ಬ ಶುರುವಾಯಿತಣ್ಣ, ಕೊಳಕಣ್ಣಿ ಮುಗದಾಣ ಪಕ್ಕ ಹೊಸದಣ್ಣ. ಕರಿ ಹರಿಯಾಗ ವಿಡಿಯೋ ಮಾಡೋ ಟೈಮ್ನೊಳಗೆ ನನಗೆ ಫೋನಿಗೆ ಬಾರ್ಕೋಲ್ ತೊಗೊಂಡು ಫೋನ್ ಕೆಳಗೆ ಕೆಡದ್ರಿ. ಅದನ್ನು ತೊಗೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಅಷ್ಟೊಂತಂದ್ರೆ ಕರಿ ಹರಿದ್ರೆ ಬಡ್ದಾಡು ಮಂದಿ ನೋಡ್ರಿ ಕರಿ ತೊಗೊಳಕ. ಎಲ್ಲಿ ನೋಡ್ರಿ ನಮ್ಮ ದೋಸ್ತರು ಆಗತಿ ಬಡ್ದಾಡ ಆ ಥರ ಕರಿ ತೊಗೋಬೇಕಂತ ಹಿಂದ್ಕಿಂದ ಸಂಪ್ರದಾಯ. ಕರಿ ಹರಿದೆಲ್ಲ ಮುಗೀತು ಅಂತೇಳಿ ಖುಷಿ ಒಳಗೆ ಎಲ್ಲರೂ ನಿಂತಾರ ನೋಡ್ರಿ. ಇಷ್ಟರೊಳಗೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಗುಂಡೆತ್ತು ಸ್ಪರ್ಧೆ. ಗುಂಡೆತ್ತು ಕಡೆ ನಾವು ನಮ್ಮ ದೋಸ್ತರು ಎಲ್ಲರೂ ಸೇರಿ ಗುಂಡೆತ್ತಲ್ಲಿ ಹೊಂಟಿವಿ ನೋಡ್ರಿ.
ಗುಂಡು ಎತ್ತುದು ನೋಡ್ಬೇಕಂತ. ನಾವೇನು ಎತ್ತಲ್ಲ ಗುಂಡು, ಆದ್ರೂ ಹೋಗಿ ನೋಡೋದು. ನಮ್ಮೂರನ್ ಕಡ್ಡಿ ಪೈಲ್ವಾನ್ ಗುಂಡು ಎತ್ತಾತಾನ್ರಿ. ಅದೇನು ಗುಂಡೆ ಅಳ್ಳಾಡ್ಲಿಲ್ಲ, ಅವನ ಸಾಕಾಯಿ ಕೈ ಬಿಟ್ಟ. ಅವನ ಕೈಯಾಗ ಗುಂಡು ಎತ್ತೋದಾಗಲ್ಲ ಅಂತೇಳಿ ನಮ್ಮೂರಿನ ಹಳೆ ಪೈಲ್ವಾನ್ ಇವನ ಒಬ್ಬನ ನೋಡ್ರಿ ಈ ಗುಂಡು ಎತ್ತವ. ಹಳೆ ಮಂದಿ ಅಂದ್ರೆ ಇದ ಒಂದ ಗಡಿ ಈಗ ಎತ್ತಾಡೋದು. ಹಳೆ ಪೈಲ್ವಾನ್ ತಕ್ಕಂಗ ಕರೆಕ್ಟಾಗಿ ಗುಂಡು ಎತ್ತಿದ್ದೇನ್ರಿ. 100 kg ವೇಟ್ ಐತೆ ನೋಡ್ರಿ ಇದು ಗುಂಡ. ದೋಸ್ತರೆಲ್ಲರೂ ಸೇರಿ ಅವ್ರ ದೋಸ್ತ ಗಂಡ ಬಿದ್ದಾರಿ, ನೀನ ಗುಂಡು ಎತ್ತಬೇಕು ಈ ಸಲ, ನೀ ಎತ್ತಬೇಕಂತೇಳಿ. ಅವೇನು ಎತ್ತಲಿಲ್ಲ ಬಿಡಲಿಲ್ಲ, ಸುಳ್ಳ ಗುದ್ದಾಡಿದ್ರು. ಫೈನಲಿ ನಮ್ಮ ದೋಸ್ತಾರ ಅಣ್ಣ ಬಂದು ಕೇಸಿ ಗುಂಡೆ ಎತ್ತಿದ. ಅವನು ಎತ್ತಿ ಹೊತ್ಕೊಂಡು ನಿಂತನ, ಮತ್ತೆ ಹೋಗದ. ಮತ್ತೊಬ್ಬ ಬರ್ತಾನ್ರಿ ಗುಂಡು ಎತ್ತಕ. ನಮ್ಮ ಅಣ್ಣ ಬಂದು ಕೇಸಿ ಅವನು ಗುಂಡು ಎತ್ತಾನ್ರಿ. ಎತ್ತೋದು ಅಷ್ಟ ಅಲ್ಲ, ಹೊತ್ಕೊಂಡು ಕೇಸಿ 100 ಮೀಟ್ರ್ ನಡಿತಾನೆ ನೋಡ್ರಿ. 100 kg ಗುಂಡನ 100 ಮೀಟ್ರ್ ಹೋಗಿ ಗುಂಡನ ಒಗಿತಾನ. 100 kg ಗುಂಡು. ಆ ಗುಂಡು ಹೊತ್ಕೊಂಬರ್ಬೇಕಪ್ಪ ಅಂತ ನಮ್ಮ ಬ್ಲ್ಯಾಕ್ ಟೈಗರ್ ಎಂಟ್ರಿ ಕೊಡ್ತೈತೆ ಅವಾಗ. ಯಾವುದಂತ ನೋಡ್ರಿ, ಮುಂದೆ ಬರ್ತಾನವ. ನಮ್ಮ ಕರ್ತಮ್ಮನು ಗುಂಡು ಹೊತ್ಕೋತಾನ್ರಿ. ಹೊತ್ಕೊಂಡು ಕೇಸಿ ಅವನು ಹೊಕ್ಕಾನ ನೋಡ್ರಿ ನಡ್ಕೋತ. ಅದೆಲ್ಲ ವಜ್ಜಾಗಿತ್ತು, ಆದ್ರೂ ಬಿಡಲಿಲ್ಲ. ಬಿಸಿ ರಕ್ತ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹೊತ್ಕೊಂಡು ಹೊಂಟಾನ ನೋಡ್ರಿ ಅವನು. ನಮ್ಮ ತಮ್ಮ ಮುಂದೆ ಹೊತ್ಕೊಂಡು ಹೊಂಟಾನ, ಅವನ ಹಿಂದೆ ನಾವು ಹೊಂಟೀವಿ. ಅವ ಏನು ಪೂರ ಒಯ್ಲಾಲಿಲ್ಲ, ಆದರೂ ಬೇಜಾರಿಲ್ಲ. ಹಂಗೆ ನಮ್ಮ ಅಣ್ಣ ಕೊಟ್ರೆ ನಮ್ಮ ಅಣ್ಣ ಹಳ್ಳಿ ಹೊತ್ಕೊಂಡು ಹೊಂಟ ನೋಡ್ರಿ ಗುಂಡನ. ಅಲ್ಲೆಲ್ಲ ಗುಂಡಿಟ್ಟು ಕೇಸಿ ಬರೋದ್ರಾಗ ಮಳಿನೂ ಸ್ಟಾರ್ಟ್ ಆಗೇ ಬಿಡ್ತು. ಶುಭ ಸಂಕೇತ ಅಂತೇಳಿದ್ರೆ ಎಲ್ಲರೂ ಬಂದು ಅಗಿಸಿ ಒಳಗೆ ನಿಂತಾರ ನೋಡ್ರಿ. ನಮ್ಮದು ಭಾಳ ಏನು ಜೋರು ಬರಲಿಲ್ಲ ಮಳಿ, ಅಷ್ಟ ಸ್ವಲ್ಪರಾಗ ಬಂತು ಮಳಿ. ಹಂಗೆ ನಾವು ಹೊಂಟ್ಬಿಟ್ಟು ನೋಡ್ರಿ, ನಾನು ನಮ್ಮ ಮಾವ ನಮ್ಮ ಅಣ್ಣ ಮನೆ ಕಡೆ. ಅಷ್ಟರೊಳಗೆ ಇಲ್ಲಿ ಹುಡುಗರತ್ತು ನಿಂತಿದ್ರು, ಕೈ ಮಾಡಿದ್ರು. ಟಾಟಾ ಬಾಯ್ ಬಾಯ್ ಅಂತ ಹೇಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅನ್ಕೋತ ಇನ್ನೊಂದು ಬರ್ತೀವಿ ಲಾಗ್ ಜೊತೆ. ಬಾಯ್ ಬಾಯ್.